ನನ್ನ ಹೆಸರು ಎಚ್.ಎಫ್. ಬಿದರಿ ಅಂತ. ನಾನಿಲ್ಲಿ ಕೊಟ್ಟೂರಲ್ಲಿ ಮುಖ್ಯಾಧಿಕಾರಿಯಾಗಿ ಪಟ್ಟಣ ಪಂಚಾಯತಿಯಲ್ಲಿ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡಿ ಇವಾಗ ನಿವೃತ್ತಿಯನ್ನು ಹೊಂದಿದ್ದೇನೆ. ಇಲ್ಲಿಗೆ ನಾನು 2015ರಿಂದನೂ ಸತತವಾಗಿ ಬರ್ತಾಯಿದ್ದೇನೆ. ಸರ್, ನಾನು 2015-16ನೇ ಸಾಲಿಗೆ ಫಸ್ಟ್ ಕೊಟ್ಟೂರಿಗೆ ಚೀಫ್ ಆಫೀಸರ್ ಆಗಿ ಕೆಲಸಕ್ಕೆ ಇಲ್ಲಿಗೆ ಜಾಯ್ನ್ ಆಗಿ ಬಂದೆ. ಜಾಯ್ನ್ ಆಗಿ ಮೊದಲಿಗೆ ನಾನು ಡಿ ಸಿ ಅವರಿಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ಫಸ್ಟ್ ಬಂದಿದ್ದು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಾನು ದರ್ಶನ ಪಡ್ಕೊಂಡು ನಾನು ಹೋಗಿ ನನ್ನ ಕಾರ್ಯಕ್ಕೆ ಜಾಯ್ನ್ ಆದಾಗ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ನಾನು ಫೇಸ್ ಮಾಡ್ತಾಯಿದ್ದೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಭಾಳ ರಸ್ತೆ ಇಕ್ಕಟ್ಟಾಗಿತ್ತು. ನನ್ನ ಅವಧಿಯಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ದೇವರಲ್ಲಿ ಅವತ್ತು ಕೇಳ್ಕೊಂಡು ಹೋಗಿ ಒಂದು 6 ತಿಂಗಳಲ್ಲಿ ಈ ಲೈನನ್ನು ನಾನು ಆ ಕಡೆ ಈ ಕಡೆ ಎಲ್ಲ ಮನೆಗಳನ್ನು ಹೊಡೆದು ನನ್ನ ಮೇಲೆ ಬೇಕಷ್ಟು ಕೇಸುಗಳು ಬಂದರೂ ಸಮೇತ ಆ ದೇವರಲ್ಲಿ ಏನು ಕೇಳ್ಕೊಂಡಿದ್ದೆ, ಒಂದೇ ಮುದ್ದತ್ತಲ್ಲಿ ಆ ಕೇಸುಗಳೆಲ್ಲ ಕ್ಲೋಸ್ ಆದವು. ಅಂಥ ಒಂದು ಪವಾಡ ಈ ದೇವರಲ್ಲಿದೆ ಅನ್ನೋ ಒಂದು ಭಾವನೆ ಅವತ್ತು ನನಗೆ ಸ್ಟಾರ್ಟ್ ಆಯಿತು. ನಾವು ಏನು ಅಂದ್ಕೊಂಡಿದ್ವಿ, ಇಲ್ಲಿ ನಮ್ಮದು ಕಚೇರಿ ಇತ್ತು. ಆ ಕಚೇರಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾತ್ರಿ ನಿವಾಸ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವು ಇಲ್ಲಿ ಆಫೀಸನ್ನು ಶಿಫ್ಟ್ ಮಾಡಬೇಕು ಅಂತ ಭಾಳ ದಿವಸದಿಂದ ಹೋರಾಡ್ತಾ ಇದ್ದೆ ನಾನು. ಅದನ್ನು ಮಾಡಬೇಕು ಅಂತ ಅಂದಾಗ ಅಲ್ಲೊಂದು ಜಾಗ ಊರೆಲ್ಲ ಅಪೋಸ್ ಮಾಡಿದ್ರು, ಇಲ್ಲ ನಮ್ಮಲ್ಲಿ ಹಳೆಯ ಆಫೀಸ್ ಇಲ್ಲೇ ಇರಬೇಕು. ಆವಾಗ ದೇವರಲ್ಲಿ ನಾವು ಏನು ಕೇಳ್ಕೊತಿದ್ವಿ ಅಂತ ಹೇಳಿದ್ರೆ, ನೋಡಪ್ಪ, ನಿನಗೆ ಬಂದಂಥ ಭಕ್ತಿಗೆ ಒಂದು ಯಾತ್ರಿ ನಿವಾಸ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಕಡೆ ಸ್ಥಳಾಂತರ ಮಾಡ್ತೇವೆ, ಇದು ಆಗಬೇಕು ಅಂತ ಕೇಳ್ಕೊಂಡಾಗ ಆ ಕೆಲಸ ಸರಳಾಗಿ ಆಗಿದ್ದನ್ನು ಒಂದು ಎಕ್ಸಾಂಪಲ್ ಇದು. ಅದೇ ರೀತಿ ನನ್ನ ವೈಯಕ್ತಿಕ ವಿಚಾರಗಳನ್ನು ಕೇಳ್ಕೊಂಡ ನನ್ನ ಮಗಳು ಆವಾಗ MBBS ಜಾಯ್ನ್ ಆಗ್ತಾಯಿದ್ಲು. ಜಾಯ್ನ್ ಆದಾಗ ನೋಡಿರಿ, ಈ ಮಗಳಿಗೆ ಗುರುಗಳು ಕೇಳ್ಕೊಂಡಿದ್ದೆ ನಾನು, ನನ್ನ ಮಗಳಿಗೆ MBBS CET ಈ ವರ್ಷ ಆಯಿತು ಅಂತ ಹೇಳಿದ್ರೆ ನನ್ನ ಶಕ್ತಿ ಎಲ್ಲಿವರೆಗೆ ಇರ್ತದೋ ನಿನ್ನ ತೇರಿಗೆ ನಾನು ತಪ್ಪಿಸೋದಿಲ್ಲ, ಬದುಕಂತ ಇರ್ತೀನಿ ಅಂತ ಹೇಳಿ ಆ ವರ್ಷ ಅವಳಿಗೆ ಈಸಿಯಾಗಿ ಮೆಡಿಕಲ್ ಸೀಟ್ ಸಿಕ್ತು. ಹೀಗೆ ಹಲವಾರು ಎಕ್ಸಾಂಪಲ್ಗಳನ್ನು ನೋಡಿದಾಗ ನೀವು ಕೊಟ್ಟೂರೇಶ್ವರ ಅದನ್ನು ನಡೆಸ್ಕೊಟ್ಟಿದ್ದೇನೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಗೊತ್ತಾಗುತ್ತೆ. ಹೀಗೆ ಯಾವುದೇ ವೈಯಕ್ತಿಕ ಸಮಸ್ಯೆಗಳು ಬಂದಾಗ ಸಾರ್ವಜನಿಕ ಸಮಸ್ಯೆಗಳಿಗೆ ನಾವು ಸಾರ್ವಜನಿಕ ಸಮಸ್ಯೆ ಅಂದರೆ ಆವಾಗ ನಮ್ಮ ಸಮಸ್ಯೆ ಅಂತಲೇ ನಾವು ಅದನ್ನು ಮಾಡಬೇಕಾಗತ್ತೆ. ಈಗ ಇಲ್ಲಿ ನಾನು ಸಾರ್ವಜನಿಕ ಅಧಿಕಾರಿ ಅಂತ ಹೇಳಿದರೆ ಅದು ನನ್ನ ಮೇಲೆ ಹೊಣೆ ಇರ್ತದೆ. ಯಾವುದೇ ಒಂದು ಕ್ಲೀನಿಂಗ್ ಇರ್ಬೋದು, ಒಂದು ನೀರಿಂದು ಒಂದು ಲಾಸ್ಟು 2016-17 ಇದರಲ್ಲಿ ನೀರಿರಲಿಲ್ಲ, ತುಂಗಭದ್ರದ್ದು. ಆವಾಗ ಹೆಂಗಪ್ಪ ಈ ಜನಗಳಿಗೆ ನೀರು ಒದಗಿಸೋದು ಅಂತ ಹೇಳಿದ್ರೆ ಆವಾಗ ನಮಗೆ ಹೆಂಗೆ ಗೊತ್ತಾಯಿತೋ, ಒಂದು ದಿವಸ ಎಲ್ಲಿ ನೀರಿನ ಸಮಸ್ಯೆನೇ ಆಗಲಿಲ್ಲ. ಅಷ್ಟು ಭಕ್ತದಿಂದ ಬಂದಂಥ ಜನಗಳಿಗೆ ಕುಡಿಯೋ ನೀರಾಗಲಿ, ಬಳಸೋಕ್ಕೆ ನೀರಾಗಲಿ ಯಾವುದೋ ಸಮಸ್ಯೆ ಇಲ್ಲದೆ ಕ್ಲಿಯರ್ ಆಯಿತು. ಸ್ವಚ್ಛತೆ ಬಗ್ಗೆ ಆಯಿತು, ಏನೂ ಕಂಪ್ಲೇಂಟ್ ಇಲ್ದಂಗೆ ಇದಾಗಿ ಹೋಯಿತು. ಆಮೇಲೆ ಅದಕ್ಕಿಂತ ಒಂದು ಮುಖ್ಯವಾದ ಘಟನೆ ಅಂತ ಹೇಳಿದ್ರೆ, ತೇರು 2017ರಲ್ಲಿ ತೇರು ಬಿದ್ದಾಗ ಏನಾಯಿತು ಅಂತ ನಾವೆಲ್ಲ ಭಯದಿಂದ ಜನ ಹತ್ಕೊಂತ ಬರ್ತದೆ. ಅಲ್ಲಿ ಬಂದು ನೋಡ್ತೀವಿ, ಯಾರಿಗೂ ಒಂದು ಸಣ್ಣ ಗಾಯ ಅನ್ನೋದು ಆಗಿರಲಿಲ್ಲ. ಅದು ಹೆಂಗಿತ್ತು ಹಾಗೆ ಇತ್ತು. ಒಂದು 10 ನಿಮಿಷದಲ್ಲಿ ಮತ್ತೆ ತೇರು ಹೆಂಗೆ ನಿಂತ್ಕೊಂಡಿತ್ತು ಅದು ಒಂದು ಪವಾಡ ರೀತಿಯಲ್ಲಿ ಪವಾಡ ಅಂತಲೇ ಹೇಳ್ತಾ ಇರ್ಬೋದು. ಹೀಗೆ ಹಲವಾರು ವಿಷಯಗಳನ್ನು ನಾವು ನೋಡಿಕೊಂಡಾಗ ಈ ದೇವರಿಂದ ಒಂದು ಹಿಂದೆ ಪವಾಡ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಯಾವುದೇ ಒಂದು ಮುಜುಗರ ಇಲ್ಲ ಅಂತ ಹೇಳ್ಬೋದು. ನಮ್ಮ ಹೆಸರು ಲತಾ, ದಾವಣಗೆರೆಯಿಂದ ಬರ್ತಾಯಿದ್ವಿ. ನಾವು ಇದೇ ಫಸ್ಟ್ನೇ ವರ್ಷ. ನಮಗೆ ತುಂಬ ಎಲ್ಲ ಚೆನ್ನಾಗಾಗಿದೆ ಹಂಗೆ ಅಂದ್ಕೊಂಡಿದ್ದೆಲ್ಲ, ಹಂಗಾಗಿ ನಾವು ಬರ್ತಾಯಿದ್ದೀವಿ. ನಮ್ಮ ಸಿಸ್ಟ್ರು, ನಮ್ಮ ತಂಗಿನೂ ಬಂದಿದ್ದಾಳೆ ಜೊತೆಗೆ. ಉದ್ದಕ್ಕೂ ಏನು ನಮಗೆ ತೊಂದರೆ ಆಗಲಿಲ್ಲ, ಕಾಲು ನೋವು ಏನೂ ತೊಂದರೆ ಇಲ್ಲ. ಎಲ್ಲ ಅಂದ್ಕೊಂಡಿದ್ದು ದೇವ್ರದ್ದೆಲ್ಲ ನೆನೆಸ್ಕೊಂಡು ಚೆನ್ನಾಗಾಗಿದ್ದೀವಿ. ಇಲ್ಲಿ ಎಲ್ಲ ತೊಂದರೆ ಏನಿಲ್ಲ ನಮಗೆ, ಇಲ್ಲಿ ಎಲ್ಲ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಜೊತೆಗೆ. ದೇವ್ರಿಗೆ ಏನು ಅಂದ್ಕೊಂಡಿದ್ದೆ ಎಲ್ಲ ಅದು ನಮಗಿದೆ, ಒಳ್ಳೆಯದಾಗುತ್ತೆ. ನಮಸ್ಕಾರ. ನಮ್ಮ ಹೆಸರು ಬಸಲಿಂಗಯ್ಯ ಅಂತ, ಸಾಕಿನ ಹಲಿಗೇರಿ ಜಿಲ್ಲಾ ಕೊಪ್ಪಳ. ನಾವು ಸುಮಾರು ಒಂದು 21 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ಎಲ್ಲ ಕೊಟ್ಟೂರು ಬಸವೇಶ್ವರ ಎಲ್ಲ ಚೆನ್ನಾಗಿ ನಡ್ಕೊಂಬಂದಿದ್ದಾನೆ. ಮತ್ತು ದಾರಿಯಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಪ್ರಸಾದ ಸೇವೆ, ಹಣ್ಣು ಸೇವೆ, ಆಮೇಲೆ ಎಳ್ನೀರು ಸೇವೆ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಆದರೂ ನಮ್ಗೆ ಯಾವುದೇ ತೊಂದರೆಗಳು ಆಗಿಲ್ಲ, ಒಂದು ಗುಳ್ಳಿ ಎದ್ದಿಲ್ಲ, ಒಂದು ಏನೂ ಆಗಿಲ್ಲ. ಆತನ ಆಶೀರ್ವಾದ. ಹಂಗಾಗಿ ಎಲ್ಲ ಚಲೋ ನಡ್ಕೊಂಬರ್ತಾಯಿದ್ವಿ. ಸುಮಾರು ನಮ್ಮ ಹಲಗೇರಿಲಿದ್ದ ಒಂದು 20-25 ಜನ ಬರ್ತೀವಿ. ವರ್ಷ ಇದೇ ಥರನೇ ಬರ್ತಾಯಿದ್ವಿ ನಾವು ಪಾದಯಾತ್ರೆ. ಒಂದು ಸುಮಾರು 2 ದಿವಸದೊಳಗೆ ನಾವು ಇಲ್ಲಿ ಕೊಟ್ಟೂರೇಶ್ವರ ಪಾದಯಾತ್ರೆ ಬರ್ತಾಯಿದ್ದೀವಿ ನಾವು. ನಮ್ಮ ಹೆಸರು ರಾಜು ಅಂತ. ನಮ್ಮದು ಊರು ಬಂದುಬಿಟ್ಟು ಭಾಗ್ಯನಗರ ಅಂತ ತಾಲೂಕು ಜಿಲ್ಲಾ ಕೊಪ್ಪಳ. ನಾವು ಈ ವರ್ಷ ಎರಡನೇ ವರ್ಷ ಪಾದಯಾತ್ರೆ ಬರ್ತಿರೋದು. ಈ ಭಾಗದಲ್ಲಿ ಕೊಟ್ಟೂರು ಸ್ವಾಮಿ ಭಾಳ ನಮಗೆ ಯಾವುದೇ ರೀತಿ ಇದನ್ನು ಒಳ್ಳೆಯದೇ. ನಮಗೆ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಎಲ್ಲ ಪರಿಹಾರ ಆಗಿದೆ. ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಜೀವನ ನಾವು ಮಾಡ್ತಿದ್ದೀವಿ. ಆಮೇಲೆ ಈ ಭಾಗದಲ್ಲಿ ಈ ಪಾದಯಾತ್ರೆಗೆ ಬರೋ ಸಂದರ್ಭದಲ್ಲಿ
ನಮಗೆ ಯಾವುದೇ ರೀತಿಯಿಂದ ನಮಗೆ ಊಟದ ಕೊರತೆ ಆಗಿಲ್ಲ. ಎಲ್ಲ ರೀತಿಯಿಂದಲೂ ಭಕ್ತರು ಬಹಳ ತನುಮನಧನದಿಂದ ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಆಮೇಲೆ ಪಾದಯಾತ್ರೆಯಲ್ಲಿ ಬರ್ತಕ್ಕಂಥದ್ದು, ಆಮೇಲೆ ನೀರು ಕೊಡೋದು, ಆಮೇಲೆ ಶರ್ಬತ್ ಕೊಡೋದು, ಆಮೇಲೆ ಜ್ಯೂಸ್ ಕೊಡೋದು, ಎಲ್ಲ ರೀತಿಯಿಂದ ಅನುಕೂಲ ಮಾಡ್ತಿದ್ದಾರೆ. ಪಾದಯಾತ್ರೆಗಳಿಗೆ ಈ ಥರ ಕೊಡುತ್ತಿರೋದ್ರಿಂದ ಬಹಳ ತುಂಬ ಅನುಕೂಲ ಆಗಿದೆ. ಆಮೇಲೆ ಕೊಟ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮ್ಮದು ಈ ವರ್ಷದ ನಮಸ್ಕಾರ ದೇವಸ್ಥಾನನ ದರ್ಶನ ಮಾಡಿ ಅಲ್ಲಿಂದ ನಮ್ಮ ಪಾದಯಾತ್ರೆಯನ್ನು ಮುಕ್ತಾಯ ಮಾಡ್ತೀವಿ. ಮತ್ತು ನಮಗೆ ಎಲ್ಲ ಚೆನ್ನಾಗಾಗಿದೆ. ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಎರಡನೇ ವರ್ಷ ಪಾದಯಾತ್ರೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಕೊಟ್ಟೂರೇಶ್ವರ ಸ್ವಾಮಿ ಕೊಟ್ಟೂರು ಇರ್ತಕ್ಕಂಥ ಜನನೂ ಕೂಡ ಎಲ್ಲ ರೀತಿಯಿಂದ ಸ್ಪಂದನೆ ಮಾಡ್ತಿದ್ದಾರೆ. ಬಂದ ಪಾದಯಾತ್ರೆಗಳಿಗೆ ಪಾನಿ ಕೊಡೋದು, ಆಮೇಲೆ ದಾಸೋಹ ಮಾಡಿಸೋದು, ಆಮೇಲೆ ಎಲ್ಲ ರೀತಿಯಲ್ಲೂ ನಾವು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಪಾದಯಾತ್ರೆಗಳಿಗೆ ಯಾವುದೇ ರೀತಿಯ ಊಟದಾಗಲಿ, ಆಮೇಲೆ ಯಾವುದೇ ರೀತಿಯ ಸಮಸ್ಯೆನೂ ಆಗ್ತಿಲ್ಲ. ಹೀಗಾಗಿ ಎಲ್ಲ ಜನರು ಹೆಚ್ಚೆಚ್ಚು ಪಾದಯಾತ್ರೆ ಬಂದು ಆ ಸ್ವಾಮಿ ದರ್ಶನ ಮಾಡ್ತಿದ್ದಾರೆ. ಆಯ್ತು. ನನ್ನ ಹೆಸರು ಧನ್ಯ ಅಂತ. ನಾನು ಕೊಪ್ಪಳದಿಂದ ಬಂದಿದ್ದೀನಿ. ನಾನು ಎದಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಹೋದ ವರ್ಷ ನನ್ನ ಮಗಳಿಗೆ ಆರಾಮಿರಲಿ, ನಮ್ಮ ಕೊಟ್ಟೂರೇಶ್ವರ ಸ್ವಾಮಿ ಎಲ್ಲರಿಗೂ ಆರಾಮ ಮಾಡ್ತಾರೆ. ಮತ್ತು ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಾನು ಬಂದಿದ್ದೀನಿ. ನನ್ನ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅದೇ ನನ್ನ ಆಸೆ. ಆದರೆ ಇಲ್ಲಿ ಪಾದಯಾತ್ರೆ ಬಂದಿದ್ದೀನಿ. ಅದರಲ್ಲಿ ನಾವು ಬರ್ತಾ ಇರುವಾಗ ಎಲ್ಲರೂ ಸೇವೆ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ ನಮಗೆ ಮರೆಯೋಕ್ಕೆ ಆಗೋದಿಲ್ಲ. ಅಷ್ಟು ಸೇವೆ ಮಾಡಿದ್ದಾರೆ ಜನ. ಮತ್ತು ನಮ್ಮ ಕೊಟ್ಟೂರೇಶ್ವರ ಸ್ವಾಮಿನೂ ತಂದೆ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡು ಬಂದಿದ್ದೀನಿ. ಅಲ್ಲಿರೋಂಥವ್ರಿಗೆ ಎಲ್ಲರಿಗೂ ಜನಗಳಿಗೆ ಅನುಕೂಲ ಆಗೋ ರೀತಿ ಕೊಟ್ಟೂರೇಶ್ವರ ಸ್ವಾಮಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಕೊಟ್ರೇಶ್ ಅಂತೇಳಿ. ನಾನು ದಾವಣಗೆರೆಯಿಂದ ಬರ್ತಾಯಿದ್ದೀನಿ. ಸುಮಾರು ನನ್ನ ತಿಳುವಳಿಕೆ ಇದ್ದಾಗಿಂದನೂ ಪಾದಯಾತ್ರೆ ಬರ್ತಾಯಿದ್ದೀನಿ. ಈಗ ನನಗೆ 41 ವರ್ಷ. ನನಗೆ ತಿಳುವಳಿಕೆಯಿಂದನೂ ಬರ್ತಾಯಿದ್ದೀನಿ. ನಮ್ಮ ತಾಯಾರು ನನಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು. ನಮ್ಮ ತಾಯಾರು ಒಂದು 5-6 ವರ್ಷ ಬಂದಿದ್ದಾರೆ. ಆಮೇಲೆ ನಮ್ಮ ತಂದೆಯವರು ಒಂದು 28-29 ವರ್ಷ ಬಂದಿದ್ದಾರೆ. ಈಗ ನಮ್ಮ ಮನೆಯವರು ಕೂಡ ನನ್ನ ಜೊತೆಗೆ ಒಂದು 3ನೇ ಸರಿ ಬರ್ತಾಯಿದ್ದಾರೆ. ನಮ್ಮ ಅಕ್ಕಾರು ಬಂದಿದ್ದಾರೆ ನಮ್ಮ ಜೊತೆಗೆ. ಅವರು ಮೊದಲನೇ ಸರಿ ನಮ್ಮ ಅಕ್ಕಾರು ಬಂದಿದ್ದಾರೆ. 3 ಅಕ್ಕಾರು ಬಂದಿದ್ದಾರೆ. ನಮ್ಮ ಅತ್ತಿಗೆಯರು ಬಂದಿದ್ದಾರೆ ನಮ್ಮ ಜೊತೆಗೆ. ನಮ್ಮ ಬೆಟಾಲಿಯನ್ನು ಭಾಳ ಇದೆ. ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ಆದರೆ ಒಂದು ಒಳ್ಳೆಯ ಅನುಭವ ಇದು. ನಾವು ಪಾದಯಾತ್ರೆ ಏನು ಬರ್ತೀವಲ್ಲ, ನಿಷ್ಕಲ್ಮಶವಾದ ಮನಸ್ಸಿಂದ ಬಂದರೆ ಐತಲ್ಲ, ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಅದು ಒಂದು ಪವಾಡ ಅಂತಂದೇ ಹೇಳ್ಬೋದು. ಇದು ಕೊಟ್ಟೂರೇಶ್ವರ ಒಂದು ಪವಾಡ ಎಂಥದ್ದಿದೆ ಅಂತಂದು ಹೇಳಿದರೆ, ಈಗ ಅಲ್ಲಿ ಫಸ್ಟ್ ಡೇ ಯಾಕಪ್ಪ ಈ ನಾಡಿ ಕಷ್ಟ ಕೊಡ್ತೀಯ ಅಂತಂದೇಳಿ ನಾವು ಬರ್ತಾಯಿರ್ತೀವಿ. ಆ ನಾಡಿ ಕಾಲು ನೋವು ಇರುತ್ತೆ. ಬರ್ತಾ ಡೇ ಬೈ ಡೇ 2 ದಿವಸ 3 ದಿವಸ ಬರ್ತೀವಲ್ಲ, ಒಂದು ಸಂತೋಷನೇ ಬೇರೆ ಥರ ಇರುತ್ತೆ. ಭಾಳ ಖುಷಿಯಾಗುತ್ತೆ. ಮತ್ತು ನೆಕ್ಸ್ಟ್ ಇಯರ್ ಬರಬೇಕಾದ್ರೆ ಅಷ್ಟೇ ಹುಮ್ಮಸ್ಸಲ್ಲಿ ಬರ್ತೀವಿ. ಈಗ ಫಸ್ಟ್ ಡೇ ಮಾತ್ರ ನಮಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಈಗ ಮಿಕ್ಕಿದ ದಿನಗಳೆಲ್ಲ ಐತಲ್ಲ, ಭಾಳ ಚೆನ್ನಾಗಿ ಬರ್ತವೆ. ಒಳ್ಳೆಯ ಸೇವೆ ಇರುತ್ತೆ ಜನಗಳದು. ಅದ್ಭುತವಾದ ಸೇವೆ ಅದು. ಬರೇ ಸೇವೆ ಅಂತ ಹೇಳೋಕ್ಕೆ ಅಸಾಧ್ಯ ಅದು. ಅವ್ರ ಕೈಲಾದಂಥ ಸೇವೆ ಹೆಂಗಂತ ಹೇಳಿದ್ರೆ, ಈಗ ಪಾಪ ಭಾಳ ಬಡವರು ಇರ್ತಾರೆ. ಅಂಥವ್ರು ಕೂಡ ನೀರಿನ ಸೇವೆ ಮಾಡ್ತಾಯಿರ್ತಾರೆ. ಕೆಲವರು ಊಟದ ಸೇವೆ ಮಾಡ್ತಾರೆ. ಕೆಲವರು ಹಣ್ಣುಗಳು, ಕೆಲವರು ಜ್ಯೂಸ್ಗಳು ತಂದು ಕೊಡ್ತಾರೆ. ಅದು ಹೇಳೋಕೆ ಅಸಾಧ್ಯ. ಅದು ಈಗ ನಾವು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟೊಂದು ಒಳ್ಳೆಯ ಸೇವೆ ಮಾಡ್ತಾರೆ. ಹಂಗಾಗೈತಲ್ಲ, ಒಳ್ಳೆಯದಾಗುತ್ತೆ. ಕೊಟ್ಟೂರು ಸೇವೆ, ಕೊಟ್ಟೂರು ಪಾದಯಾತ್ರೆ ಇದೇನೈತಲ್ಲ, ಭಾಳ ಒಳ್ಳೆಯದು. ಜನಗಳು ಮಾಡ್ತಾರಲ್ಲ, ಆ ಸೇವೆನೂ ಒಳ್ಳೆಯದು. ನಾವೇನು ಪಾದಯಾತ್ರೆ ಬರ್ತೀವಲ್ಲ, ನಮಗೂ ಒಳ್ಳೆಯದಾಗಿದೆ. ಇಷ್ಟು ವರ್ಷ ಬಂದಿದ್ದೀವಲ್ಲ, ಭಾಳನೇ ಒಳ್ಳೆಯದಾಗಿದೆ ನಮಗೆ. ನಮಸ್ತೆ.